ಈ ವಿಡಿಯೋದಲ್ಲಿ ಏನಪ್ಪಾ ಮಾಡ್ತಿದ್ದೀನಿ ಅಂದ್ರೆ ವೈಕುಂಠ ಏಕಾದಶಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನನ್ನ 2ನೇ ವ್ಲಾಗ್ ಆಗಿರೋದ್ರಿಂದ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮುಖ್ಯವಾಗಿ ಎಲ್ಲ ನೆಲಮಂಗಲ ಜನತೆಗೆ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ನಮ್ಮ ಬಸವನಹಳ್ಳಿಯಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾನು ಏಕಾದಶಿ ದಿವಸ ಹೋಗಿದೆ. ಅಲ್ಲಿ ಐನವ್ರು ಏನ್ ಹೇಳಿದ್ರು ಅಂದ್ರೆ ಈ ದೇವಸ್ಥಾನದ ಇತಿಹಾಸನೇ ಹೇಳಿದ್ರು. ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೂ ಗೊತ್ತಾಗುತ್ತೆ. ನಾನ್ ನಾಮ ಹೇಳ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡು ದೇವಸ್ಥಾನದ ಒಳಗಡೆ ಹೋದೆ. ನೀವು ಗೋವಿಂದ ಅಂತ ಕಮೆಂಟ್ ಮಾಡಿ, ಹಾಗೆ ನೆಲಮಂಗಲದ ಜನತೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಾನು ಹೋಗಿ ದರ್ಶನ ಮಾಡ್ಕೊಬೇಕಾದ್ರೆ ಐನವ್ರನ್ನ ಒಂದು ಮಾತು ಕೇಳಿದೆ, ದೇವಸ್ಥಾನದ ಬಗ್ಗೆ ಹೇಳಿ ಅಂತ. ಅವರು ಅದಕ್ಕೆ ಶ್ರೀ ಗುರುಭ್ಯೋ ನಮಃ. ಈ ಕ್ಷೇತ್ರ ಶಮಿಗಿರಿ ಕ್ಷೇತ್ರ ಅಂದ್ಬಿಟ್ಟು ಬಹಳ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಶ್ರೀ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿದಂಥ ಸ್ಥಳ ಇದು. ವಿಶೇಷವಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರು ನೆಲೆಸಿರ್ತಕ್ಕಂಥ ಜಾಗ ಇದು. ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ವಾಹನವಾಗಿ ವೈನತೆಯರು ಗರುಡದೇವರ ಪ್ರಭಾವ ಬಹಳವಾಗಿ ಭಕ್ತರ ಮೇಲೆ ಪ್ರಭಾವವನ್ನು ಬೀರಿ ಅವರ ಕಷ್ಟಾರ್ಥಗಳನ್ನು ನೆರವೇರಿಸಿ ಒಳ್ಳೆಯ ಆಶೀರ್ವಾದವನ್ನು ಮಾಡಿರ್ತಾನೆ. ಇದು ಇತಿಹಾಸ ಪರಿಸ್ಥಿತವಾದ ಕ್ಷೇತ್ರ. ಇದು ಚಿತ್ತಾ ನಕ್ಷತ್ರದಲ್ಲಿ ಈ ರಥೋತ್ಸವದ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮತ್ತು ವಿಶೇಷವಾಗಿ ಶ್ರಾವಣ ಮಾಸ ಮತ್ತು ಧನುರ್ಮಾಸ ಮತ್ತು ಈ ವೈಕುಂಠ ಏಕಾದಶಿ ಪೂಜೆಯನ್ನು ವಿಶೇಷವಾಗಿ ಗ್ರಾಮಸ್ಥರು, ಭಕ್ತಾದಿಗಳು ಹಾಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅಧ್ಯಕ್ಷರಿಂದ ನೆರವೇರಿಸಲ್ಪಟ್ಟು ಸುಮಾರು ಒಂದು 30,000 to 35,000 ಜನ ದರ್ಶನ ಮಾಡುತ್ತೆ ವೈಕುಂಠ ಏಕಾದಶಿ ದಿವಸ. ಬಹಳ ಇತಿಹಾಸ ಪ್ರಸಿದ್ಧವಾದ ಕ್ಷೇತ್ರ ಇದು, ಬಸವನಹಳ್ಳಿ ಕ್ಷೇತ್ರ ಅಂತ ಅಂದ್ಬಿಟ್ಟು. ಇದಕ್ಕೆ ಶಮಿಗಿರಿ ಅಂತ ಯಾತಕ್ಕೆ ಬಂತಂದರೆ ಬರೀ ಬನ್ನಿ ಮರ ಇದ್ದಂಥ ಕ್ಷೇತ್ರ ಇದು. ಅದಕ್ಕೋಸ್ಕರ ಶಮಿಗಿರಿ ಅಂತ ಅಂದ್ಬಿಟ್ಟು ಇದಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಇದೆ. ಇದು ವಿಶೇಷವಾಗಿ ಇವತ್ತಿನ ದಿವಸ ಶ್ರೀ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರಿಗೆ, ಮಹಾಲಕ್ಷ್ಮಿ ಅಮ್ಮನವರಿಗೆ, ಆಂಜನೇಯ ಸ್ವಾಮಿ ಪ್ರಾಕಾರದಲ್ಲಿ ರಂಗನಾಥ ಸ್ವಾಮಿ ಮಲ್ಕೊಂಡಿದ್ದಾರೆ. ವಿಶೇಷವಾಗಿ ಗರುಡದೇವರ ಅಲಂಕಾರ ವಿಶೇಷವಾಗಿದೆ. ಭಕ್ತಾದಿಗಳೆಲ್ಲರೂ ಈ ಸ್ವಾಮಿಯ ದರ್ಶನವನ್ನು ಮಾಡಿ ನೇತ್ರಾನಂದವನ್ನು ಪಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಶ್ರೀ ವೈಕುಂಠ ಏಕಾದಶಿ ದರ್ಶನವನ್ನು ಮಾಡಿರ್ತಾರೆ. ನಾನು ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕಾದ್ರೆ ಗ್ರಾಮಸ್ಥರೆಲ್ಲ ಸೇರಿ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಇಸ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡು ವೈಕುಂಠ ಏಕಾದಶಿನ ನಿಮ್ಗೇನಾರ ವಿಡಿಯೋ ಇಷ್ಟ ಇದ್ರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.